ತುಮಕೂರು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇದ್ದು ಸುಮಾರು 30ರಿಂದ 40% ಮಳೆಯಾಗುವ ಸಾಧ್ಯತೆ ಇದ್ದು 2 ದಿನಗಳಲ್ಲಿ ತೀವ್ರ ಮಳೆಯಾಗುವ ಸಾಧ್ಯತೆ ಹೆಚ್ಚಿನ ರೀತಿಯಲ್ಲಿ ಇರುವುದರಿಂದ ಸಾರ್ವಜನಿಕರಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು ಎಂದು ಸೂಚನೆ ನೀಡಿದರು. ಜನವರಿ 1ನೇ ತಾರೀಕಿನಿಂದ ಮೇ ಫಸ್ಟ್ ವೀಕ್ನಲ್ಲಿ ಈಗಾಗಲೇ 100 ಮಿಲಿಮೀಟರ್ ಮಳೆಯಾಗಿದ್ದು ಕಳೆದ ಒಂದು ವಾರದಲ್ಲಿ 30 ಮಿಲಿಮೀಟರ್ ಕೊರಟಗೆರೆ ತಾಲೂಕನ್ನು ಹೊರತುಪಡಿಸಿ 9 ತಾಲೂಕುಗಳಲ್ಲಿ ಹೆಚ್ಚಿನ ಮಳೆಯಾಗಿದ್ದು ಹಲವು ತಾಲೂಕುಗಳಲ್ಲಿ ಗಿಡ ಮರಗಳು ಬಿದ್ದಿದ್ದು ವಾಹನಗಳು ಕೂಡ ಜಖಂಗೊಂಡಿವೆ. ಆದ್ದರಿಂದ ಸಾರ್ವಜನಿಕರು ಹೆಚ್ಚಿನ ಗಮನ ಹರಿಸಬೇಕು ಎಂದು ತಿಳಿಸಿದರು. ಈಗಾಗಲೇ ಎಲೆಕ್ಟ್ರಿಕಲ್ ಶಾಕ್ನಿಂದ 4 ಜನ ಮೃತಪಟ್ಟಿದ್ದು ಬೈಕ್ ಸವಾರರು ಹೆಚ್ಚಿನ ಗಾಳಿ ಬಂದಾಗ ನಿಧಾನವಾಗಿ ಚಲಿಸಬೇಕು. ರೈತರಿಗೆ ಮತ್ತು ಮಕ್ಕಳಿಗೆ ಈ ನಿಯಮಗಳನ್ನು ಪಾಲಿಸಬೇಕು ಎಂದು ನಾನು ಮನವಿ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಬೆಸ್ಕಾಂ ಇಲಾಖೆಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರುವುದರಿಂದ ನಾಗರಿಕರಿಗೆ ಯಾವುದೇ ಹಾನಿಯಾಗದಂತೆ ಎಚ್ಚೆತ್ತುಕೊಂಡು ಕೆಲಸ ನಿರ್ವಹಿಸಬೇಕು ಎಂದು ಖಡಕ್ ಸೂಚನೆ ನೀಡಿದರು. ವರದಿ ನರಸಿಂಹರಾಜು, ತುಮಕೂರು. ತುಮಕೂರು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಸುಮಾರು ಒಂದು 30 to 40 ಮಿಲಿಮೀಟರ್ಸ್ 2 ದಿನದಲ್ಲಿ ಮಳೆ ಬರುವ ಸಾಧ್ಯತೆ ಇದೆ. ಎಲ್ಲ ತಾಲೂಕಲ್ಲಿ ಕೂಡ ಯೆಲ್ಲೋ ಅಲರ್ಟ್ ಇದೆ. ಹಾಗಾಗಿ ಸಾರ್ವಜನಿಕರು ಅವರಿಗೆ ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ಆಚೆ ಹೋಗಿ ಕೆಲಸಗಳನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಸೊ ಎಲ್ರಿಗೂ ನಮಸ್ಕಾರ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಜನವರಿ 1ನೇ ತಾರೀಕಿಂದ ಮೇ ಫಸ್ಟ್ ತನಕ ಎಕ್ಸ್ಪೆಕ್ಟೆಡ್ ರೈನ್ಫಾಲ್ ಬಂದು 50 ಮಿಲಿಮೀಟರ್. ಬಟ್ ಈಗಾಗಲೇ ನಮಗೆ ಆಗಿರೋ ಮಳೆ ಸುಮಾರು 100 ಮಿಲಿಮೀಟರ್ ಮಳೆ ಆಗಿದೆ. ವಿಚ್ ಮೀನ್ಸ್ ಆಲ್ಮೋಸ್ಟ್ 100% ಇನ್ಕ್ರೀಸ್ ಇನ್ ದ ರೈನ್ಫಾಲ್ ಜನವರಿ 1 ಇಂದ ಮೇ 1 ತನಕ. ಈಗ ಇದರಲ್ಲಿ ನಾವು ನೋಡಬೇಕಾದ್ರೆ ಲಾಸ್ಟ್ 1 ವೀಕಲ್ಲಿ ಕಳೆದ ಒಂದು ವಾರದಲ್ಲಿ ಸುಮಾರು 30 ಮಿಲಿಮೀಟರ್. ಈಗ ನಮಗೇನು 100 ಮಿಲಿಮೀಟರ್ ಮಳೆ ರಿಸೀವ್ ಆಗಿದೆ ಅದರಲ್ಲಿ 1/3 ನಮಗೆ ಕಳೆದ ವಾರದಲ್ಲಿ ರಿಸೀವ್ ಆಗಿದೆ. ತಾಲೂಕ್ ವೈಸ್ ನೋಡೋದಾದ್ರೆ ಕೊರಟಗೆರೆ ಬಿಟ್ಟು ಕೊರಟಗೆರೆಯಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ಗಿಂತ ಒಂದು 8% ಕಡಿಮೆ ಇದೆ. ಮಿಕ್ಕಿದ ಎಲ್ಲ 9 ತಾಲೂಕಲ್ಲಿ ಕೂಡ ಯೂನಿಫಾರ್ಮ್ ಪ್ಯಾಟರ್ನ್ ಅಲ್ಲಿ ಮಳೆ ಆಗಿದೆ. ಈ ವರ್ಷ ಮಳೆಯಲ್ಲಿ ತುಂಬಾ ಗಾಳಿ ಇತ್ತು. ಹಾಗಾಗಿ ಒಂದು ಸುಮಾರು 560 ಬೆಸ್ಕಾಂ ಪೋಲ್ಸ್ ಬಿದ್ದಿದೆ. ನಾವು ಬೆಸ್ಕಾಂ SC ಮತ್ತು AWE ನಿನ್ನೆ ಕೂಡ DDMA ಮೀಟಿಂಗ್ ಮಾಡಿದ್ದೀವಿ. ಅವರಿಗೆ ಹೇಳಿರೋದು ಏನು ರೂರಲ್ ಏರಿಯಾಸಲ್ಲಿ ಎಲ್ಲಿ ನಮಗೆ ಪೋಲ್ಸ್ ಬಿದ್ದಿದೆ ಇಮಿಡಿಯೇಟ್ ಆಗಿ ರೆಸ್ಟೋರ್ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಸೊ ಅರ್ಬನ್ ಏರಿಯಾಸಲ್ಲಿ ಮತ್ತು ರೂರಲ್ ಏರಿಯಾಸಲ್ಲಿ ಬೆಸ್ಕಾಂ ಪೋಲ್ಸ್ ಅಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಇಮಿಡಿಯೇಟ್ ಹೆಲ್ಪ್ಲೈನ್ ನಂಬರ್ ಕೂಡ ಅವರು ಪ್ರಕಟಣೆ ಮಾಡಿದ್ದಾರೆ. ಅದಕ್ಕೆ ಸಾರ್ವಜನಿಕರು ಕಾಲ್ ಮಾಡಬಹುದು. ಮತ್ತೆ ರೆಸ್ಟೋರೇಷನ್ ಆಕ್ಟಿವಿಟೀಸ್ ಕೂಡ ನಾವು ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ಇಮಿಡಿಯೇಟ್ ಆಗಿ ರೆಸ್ಟೋರ್ ಮಾಡಬೇಕು ಅಂತ ನಾವು ತಾಲೂಕು ಆಡಳಿತಕ್ಕೆ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಇದರಲ್ಲಿ ಲಾಸಸ್ ನಮಗೆ ಅನಿಮಲ್ ಲಾಸಸ್ 2 ಆಗಿದೆ ಮತ್ತೆ ಹ್ಯೂಮನ್ ಲೈಫ್ ಲಾಸಸ್ ಎಲೆಕ್ಟ್ರಿಕ್ ಶಾಕ್ ಇಂದ ನಮಗೆ ನಿನ್ನೆ ತನಕ ಒಂದು 4 ಜನ ಎಲೆಕ್ಟ್ರಿಕ್ ಶಾಕ್ ಇಂದ ಲಾಸಸ್ ಆಗಿದೆ. ಸೊ ಬೆಸ್ಕಾಂ ಇಂದ ಸ್ವಲ್ಪ IEC ಆಕ್ಟಿವಿಟೀಸ್ ಮತ್ತೆ ಜನರು ಕೂಡ ನಾವು ಹೇಳುವುದು ತುಂಬಾ ಮಳೆ ಮತ್ತು ಗಾಳಿ ಇದ್ರೆ ಟ್ರಾವೆಲ್ ಅನ್ನು ಅವಾಯ್ಡ್ ಮಾಡಬೇಕು. ಮತ್ತೆ ತೋಟದ ಮನೆಗೆ ಹೋದಾಗ ಪ್ರಾಪರ್ ಏನೇನು ಪ್ರಿಕಾಷನ್ಸ್ ತಗೋಬೇಕು, ಸ್ಲಿಪ್ಪರ್ ಹಾಕೊಂಡು ಹೋಗುವುದು ಅದೆಲ್ಲಾನು ಅವ್ರು ಫಾಲೋ ಮಾಡಬೇಕು ಅಂತ ನಾನು ಇವತ್ತು ಅವ್ರಿಗೆಲ್ಲ ಮನವಿ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಾನು ರೈತರಿಗೆ, ಮಕ್ಕಳಿಗೆ ಮತ್ತೆ ಯಾರ್ಯಾರು ಬೇರೆ ಕೆಲಸ ಕಾರ್ಯಕ್ಕೆ ಆಚೆ ಹೋಗ್ತೀರಾ ಅವ್ರಿಗೆಲ್ಲ ನಾನು ನಿಮಗೆ ಮಾಹಿತಿಗೆ ತುಂಬ ಅವಶ್ಯಕತೆ ಇದ್ರೆ ಮಾತ್ರ ತಾವು 2 ದಿನಗಳ ಕಾಲ ಎಲ್ಲಾದರೂ ಕೆಲಸ ಇದ್ರೆ ಹೋಗಿ. ಇಲ್ಲ ಅಂತ ಹೇಳಿದ್ರೆ ಅದನ್ನು ಸದ್ಯಕ್ಕೆ ಅವಾಯ್ಡ್ ಮಾಡಿ. ಬಿಕಾಸ್ ನಮಗೆ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಬೆಸ್ಕಾಂ ಅವರಿಗೆ ನಿನ್ನೆ SC ಅವರು ಬಂದಿದ್ರು ಮೀಟಿಂಗ್ಗೆ. SC ಮತ್ತೆ WE ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಎಲ್ಲಿ ಈ ತರ ಓಪನ್ ಆಗಿ ಇದೆ ವೈರ್ಸು ಮತ್ತೆ ಬ್ರಾಂಚಸ್ ಎಸ್ಪೆಷಲಿ ಈಗ ಪೋಲ್ ಹತ್ರ ಬ್ರಾಂಚಸ್ ಇದ್ರೆ ಆ ಬ್ರಾಂಚಸ್ ಅನ್ನು ಸ್ವಲ್ಪ ಟ್ರಿಮ್ ಮಾಡುವ ಕೆಲಸನೂ ಮಾಡಬೇಕು ಅಂತ ಹೇಳಿದ್ವಿ. ನಾವು ಪ್ರೀ ಮಾನ್ಸೂನ್ ಆಕ್ಟಿವಿಟೀಸ್ ಅಲ್ಲಿ ಇದನ್ನು ಕೂಡ ತಗೊಂಡು ಮಾಡಿದ್ವಿ ಸುಮಾರು